ನಾನು ಪ್ರಭು ಸುಪ್ರೀಂ ನಾನು. ನಮ್ಮ ವಿಡಿಯೋಗಳನ್ನ ನೀವೇನು ನೋಡಿ ಇಷ್ಟಪಡ್ತೀರಾ ನಿಮ್ಮೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು. ನಮ್ ದುಡ್ಡು ಬರ DK ಶಿವಕುಮಾರ್, ನಮ್ ದುಡ್ಡು ಬರ ಸಿದ್ದರಾಮಯ್ಯ. ಜಿಲ್ಲಾಧಿಕಾರಿ ಅಲ್ಲ, ಅಲ್ಲಿರೋ ನೌಕರರು ಜಿಲ್ಲಾಧಿಕಾರಿ. ನನಗೆಲ್ಲ, ನನಗೆ ಪಬ್ಲಿಕ್ ಸರ್ವೆಂಟ್. ಇಲ್ಲಿ ಸುಮಾರು 2,000 ಜನ ಇರ್ಬೋದು, ಆದ್ರೆ ನಾನು ಇಲ್ಲಿನ ಸಮಸ್ಯೆನ ಇಡೀ ಕರ್ನಾಟಕದ ಲಕ್ಷಾಂತರ ಜನಕ್ಕೆ ತಲುಪಿಸೋ ಕೆಲಸ ನಂದು. ಆದ್ರೆ ಈ ತರ ರೋಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಎಲ್ಲರಿಗೂ ಈಗ ವೆಹಿಕಲ್ಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡಿದ್ರೆ ಆಗಲ್ಲ. 10 ನಿಮಿಷ ಅರ್ಧ ಗಂಟೆ ಕೊಡಕ್ಕೆ ಅವ್ರು ಯಾರೇ ಪೊಲೀಸ್ನವರು? ನಾವು ಕಾನೂನು ಭಂಗ ಮಾಡ್ತಾ ಇದೀವಿ. ದನ ಕರ ಎಲ್ಲನೂ ಹೊಡ್ಕೊಬತ್ತೀವಿ, ಎಲ್ಲನೂ ಅರೆಸ್ಟ್ ಮಾಡಿ ನೀವು. ಅದ್ರ ತಪ್ಪನು ಗೋರಿ. ನಾವೇನಾದ್ರು ಪೊಲೀಸ್ನವ್ರು ತಂಡಕ್ಕೆ ಹೋಗಿದ್ವ, DK ಶಿವಕುಮಾರ್ ತಂಡಕ್ಕೆ ಹೋಗಿದ್ವ? ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ? ಸರ್ಕಾರಕ್ಕೆ ಯಾವ ಮೀಡಿಯಾ ಬರದೇ ಇದ್ರು ಪರವಾಗಿಲ್ಲ, ನಾವಿದೀವಿ ರೈತರ ಹಿಂದೆ ಅಂತ ಹೇಳ್ತಾ, ರೈತ ದೇಶದ ಬೆನ್ನೆಲುಬು. ಆ ರೈತನ್ಗೆ ನಾನು ಬೆನ್ನೆಲುಬಾಗಿರ್ತೀನಿ. ಇವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ಅವತಾರ್ ಶಿವು ಅಂತ, ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಒಂದು ಸ್ವಲ್ಪ ಅತಿ ಹೆಚ್ಚು ಜನಕ್ಕೆ ಈ ವಿಡಿಯೋ ಅವ್ರು ಹಾಕ್ತಾರೆ ಈ ಹೋರಾಟದ ಬಗ್ಗೆ. ಆ ವಿಡಿಯೋನ ಅತಿ ಜನಕ್ಕೆ ಒಂದು ಸ್ವಲ್ಪ ಶೇರ್ ಮಾಡಿ, ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡಿ. ನಾನು ಪ್ರಭು ಸುಪ್ರೀಂ ನಾನು. ಇದು ನಾರ್ಮಲ್ ಹೋರಾಟ ಅಲ್ಲ, ಸಾವಿರಾರು ರೈತರ ಅಳಿವು ಉಳಿವಿನ ಪ್ರಶ್ನೆ. ಅಲ್ಲಿನ ರೈತರಿಗೆ ಯಾವುದೇ ರಾಜಕಾರಣಿಗಳ ಸಪೋರ್ಟ್ ಇಲ್ಲ, ಯಾವುದೇ ದುಡ್ಡಿರೋರ ಸಪೋರ್ಟ್ ಇಲ್ಲ, ಯಾವುದೇ ಮೀಡಿಯಾಗಳ ಸಪೋರ್ಟ್ ಇಲ್ಲ. ಸಪೋರ್ಟ್ ಮಾಡಬೇಕಾಗಿರೋದು ನಾವು, ನನಗಿಂತ ಹೆಚ್ಚಾಗಿ ನೀವು. ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಲೈಕ್ಸು, ಒಂದು ಕಮೆಂಟು, ಒಂದು ಶೇರಿಂದ ಅಲ್ಲಿನ ರೈತರ ಉಳಿವಿಗೆ ಕಾರಣ ಆಗ್ತೀರಾ. ದಯವಿಟ್ಟು ವಿಡಿಯೋ ನೋಡ್ತಿರೋರೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇಂಥ ವಿಡಿಯೋಗಳಿಗಿಂತ ನಾನು ಮಾಡೋ ಅಡ್ವೆಂಚರಸ್ ವಿಡಿಯೋಗಳೇ ನಿಮ್ಗೆ ಇಷ್ಟ ಆಗ್ಬೋದು. ಹೌದು, ಮುಂದೆ ಮಾಡೋಣ ಅಡ್ವೆಂಚರಸ್ಸು. ಸದ್ಯಕ್ಕೆ ಅಲ್ಲಿನ ರೈತರಿಗೆ ನಾವು ಬೆಂಬಲ ಕೊಡಲೇಬೇಕಾಗಿದೆ. ಇದೊಂದು ಎಮರ್ಜೆನ್ಸಿ. ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇವಾಗ ಅಲ್ಲಿ ಏನಾಗಿದೆ ಅಂದ್ಬಿಟ್ಟು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಅದು ಬೆಂಗಳೂರು ನಿಯರು. ಇದಕ್ಕೂ ಮುಂಚೆ ಅದು ರಾಮನಗರ ಆಗಿತ್ತು. ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಬೈರಮಂಗಲ ಮತ್ತೆ ಕಂಚಿಗಾರನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ 24 ಹಳ್ಳಿಗಳ ಸುಮಾರು 9,600 ಎಕರೆ ರೈತರ ಫಲವತ್ತಾದ ಭೂಮಿಗಳನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂದ್ಬಿಟ್ಟು ಸರ್ಕಾರ ಆ ಭೂಮಿಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾಗಿ ಆ ರೈತರು ಆ ಭೂಮಿಗಳನ್ನ ಕೊಟ್ಬಿಟ್ಟು ಎಲ್ಲೋಗ್ತಾರೆ? ಅದಕ್ಕೆ ಆ ರೈತರು, ನಾವು ನಮ್ಮ ಭೂಮಿಗಳನ್ನ ಕೊಡಲ್ಲ, ನೀವು ಏನೇ ಅಭಿವೃದ್ಧಿ ಮಾಡೋದಿದ್ರು ನಮ್ಮ ಭೂಮಿಗಳನ್ನ ಬಿಟ್ಟು ನಾವು ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಪಟ್ಟು ಹಿಡಿದು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ, ಯಾವುದೇ ನ್ಯೂಸ್ ಚಾನಲ್ಗಳು ಅವ್ರ ಹತ್ರ ಬರ್ತಾ ಇಲ್ಲ. ಸೊ ಯಾಕೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿನ ಸಮಸ್ಯೆನ ಕರ್ನಾಟಕದ ಎಲ್ಲ ಜನತೆಗೆ ತಿಳಿಸ್ಬೇಕು ಅಂದ್ಬಿಟ್ಟು ಕರೆದಿದ್ದಾರೆ. ಇಲ್ಲಿಂದ ನಾನು ಮತ್ತೆ ನಮ್ಮ ಪ್ರಕಾಶಣ್ಣ ಇಲ್ಲಿಂದ ನಾವು ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಅಲ್ಲಿ ಏನಾಗಿದೆ ಏನು ಅಂತ ಗೊತ್ತಿಲ್ಲ. ಇದೊಂದೇ ಹೋರಾಟಕ್ಕೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತಾನು ಹೇಳಲ್ಲ. ಸೊ ಇದೊಂದು ಆರಂಭ. ಈ ಹೋರಾಟದ ಬಿಸಿ ಸರ್ಕಾರಕ್ಕೆ ಹೋಗಿ ಮುಟ್ಬೇಕು, ಅಲ್ಲಿ ಒತ್ತಡ ಕ್ರಿಯೇಟ್ ಆಗ್ಬೇಕು. ಆವಾಗ ಅಲ್ಲಿನ ರೈತರಿಗೆ ನ್ಯಾಯ ಸಿಗೋದಕ್ಕೆ ಸಹಾಯ ಆಗುತ್ತೆ. ಸೊ ಓಕೆ, ಅಲ್ಲಿಗೆ ಹೋಗಿ ನೋಡೋಣ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ. ನಾವು ಲಾಸ್ಟ್ ಟೈಮು ಎಲ್ಲ ಈ ಕಡೆ ರೈತರುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಜೊತೆಲೆ. ಬಟ್ ಈ ಸಲ ಇಲ್ಲಿ ನಾನು ಮತ್ತೆ ನಮ್ಮ ಪ್ರಕಾಶಣ್ಣ ಇಬ್ಬರೇ ಹೋಗ್ತಾ ಇರೋದು. ಓಕೆ, ಇವಾಗ ಬೆಂಗಳೂರಿನ ಬಿಡದಿಗೆ ಬಂದಿದ್ದೀವಿ. ಇಲ್ಲಿಂದ ಬೈರಮಂಗಲ ಸರ್ಕಲ್ ಹತ್ರ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ವಾಣಿ ರೆಡ್ಡಿ ಅವರೇ, ನಾಗೇಶ್ ಅವರೇ, ಶಿವು ಅವರೇ, ಚೇತನ್ ಕುಮಾರ್ ಅವರೇ, ಓಕೆ, ಇಲ್ಲಿ ವೇದಿಕೆ ಮೇಲೆ ಇರುವಂತ ಗಣ್ಯರಿಗೆ, ರೈತ ಪರ ಹೋರಾಟಗಾರರಿಗೆ ಮತ್ತೆ ಮುಂದೆ ಇರುವಂತ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಸೊ ಇಲ್ಲಿ ಅಣ್ಣ ಹೇಳ್ತಾ ಇದ್ರು, ನಾವು ಇದಕ್ಕೂ ಮುಂಚೆ ಇಲ್ಲಿ ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಚಾನಲ್ಗಳಿಗೂ ಹೇಳಿದ್ವಿ, ಆದರೂ ಬಂದಿಲ್ಲ ಅಂತ. ಬರದೇ ಇದ್ರೆ ಏನೈತೆ, ನಾವಿಲ್ವಾ? ಬೇಡ ಬಿಡಿ, ಮೀಡಿಯಾ ಬರೋದು ಬೇಡ. ನಾವಿರೋದೇನಕ್ಕೆ? ನಾವು ಕರ್ನಾಟಕದ ಎಲ್ಲ ಜನತೆಗೆ
ಇಲ್ಲಿ ಆಗಿರೋ ಅನ್ಯಾಯ ಸಮಸ್ಯೆಗಳನ್ನು ತಿಳಿಸೋದಕ್ಕೆ ಅಲ್ಲಿಂದ ನಾವು ಬಂದಿರೋದು. ಸೊ ಹಾಗಾಗಿ ನಾವು ಒಗ್ಗಟ್ಟಾಗಿರ್ಬೇಕು. ನಮ್ಮ ರೈತರುಗಳು ಏನೋ ಬೈರಮಂಗಲ ಮತ್ತು ಕಂಚಿಗರನಹಳ್ಳಿ ರೈತರನ್ನ ನಿಮ್ಮನ್ನ ನೋಡ್ತಾ ಇದ್ರೆ ಆ ಒಗ್ಗಟ್ಟು ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಈ ಒಗ್ಗಟ್ಟು ನಿಮ್ಮ ಭೂಮಿ ನಿಮಗೆ ಸಿಗೋವರೆಗೂ ಈ ಒಗ್ಗಟ್ಟು ನಿಮ್ಮಲ್ಲಿ ಹೀಗೆ ಇರಬೇಕು. ಜಾಸ್ತಿ ಭಾಷಣ ಮಾಡಿ ನನಗೆ ಅಭ್ಯಾಸ ಇಲ್ಲ, ಜಾಸ್ತಿ ಮಾತಾಡೋದಕ್ಕೂ ಹೋಗಲ್ಲ. ನಾನು ಸ್ವಲ್ಪ ಲೋಕಲ್ ಮಾತು. ಓಕೆ, ಏನು ಗೊತ್ತಾ, ನಾವು ಓಟ್ ಹಾಕೋದಕ್ಕೂ ಮುಂಚೆನೆ ಯೋಚನೆ ಮಾಡಬೇಕು. ಅವ್ರು ಕೂಡ ಇಲ್ಲರೆ ಕಾಸುಗಳಿಗೋಸ್ಕರ ಓಟ್ ಹಾಕಿದ್ರೆ ರೈತರು ನೋಡಿ ಈ ಥರ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ರೈತರು ಯಾವತ್ತೂ ಬೀದಿಗಿಳಿದು ಹೋರಾಟ ಮಾಡಬಾರ್ದು. ರೈತರಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳಿಗೆ ಓಟ್ ಹಾಕಿ, ಇದೇ ಪಕ್ಷಕ್ಕೆ ಹಾಕಿ, ಇದೇ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ, ಯಾವತ್ತೂ ಹೇಳೋದು ಇಲ್ಲ. ಸೊ ರೈತರಿಗೆ ಸ್ಪಂದಿಸೋ ಅಂತ ವ್ಯಕ್ತಿಗೆ ನೀವು ಓಟ್ ಹಾಕಿ, ಪಕ್ಷ ಯಾವುದೇ ಆಗಿರ್ಬೋದು ಅಂತ ವ್ಯಕ್ತಿಗಳಿಗೆ ಹಾಕಿ. ಸೊ ಹೀಗಾಗಿ ಇಲ್ಲಿ ಇನ್ನೂ ತುಂಬಾ ಜನ ಇದ್ದಾರೆ ಮಾತಾಡೋರು. ನಾನು ಅವ್ರ ಮುಂದೆ ತುಂಬಾ ಚಿಕ್ಕವನು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೆ ನಮ್ಮ ವಿಡಿಯೋಗಳನ್ನ ನೀವೇನು ನೋಡಿ ಇಷ್ಟಪಡ್ತೀರಾ ನಿಮ್ಮೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಸೊ ನಿಮ್ಮ ಈ ಪ್ರೀತಿ, ಈ ಪ್ರೋತ್ಸಾಹ, ನಿಮ್ಮ ಸಪೋರ್ಟು ಇದೇ ಥರ ಮುಂದೇನು ಇರಲಿ. ಸೊ ಇಲ್ಲಿ ಏನಾಗಿದೆ ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಇಲ್ಲಿ ಸುಮಾರು ಒಂದು 2,000 ಜನ ಇರ್ಬೋದಾ? ಇಲ್ಲಿ ಸುಮಾರು 2,000 ಜನ ಇರ್ಬೋದು. ಆದ್ರೆ ನಾನು ಇಲ್ಲಿನ ಸಮಸ್ಯೆನ ಇಡೀ ಕರ್ನಾಟಕದ ಲಕ್ಷಾಂತರ ಜನಕ್ಕೆ ತಲುಪಿಸೋ ಕೆಲಸ ನಂದು. ಸೊ ಆ ಒಂದು ಕೆಲಸ ಮಾಡ್ತೀನಿ. ನಮ್ಮ ಇಲ್ಲಿ ಏನು ಸಮಸ್ಯೆ ಆಗಿದೆ ಬೈರಮಂಗಲ ಮತ್ತೆ ಕಂಚಿಗರನಹಳ್ಳಿ, ಈ ಸಮಸ್ಯೆನ ಇಡೀ ಕರ್ನಾಟಕಕ್ಕೆ ತಿಳಿಸ್ತೀನಿ. ಯಾವ ಮೀಡಿಯಾ ಬರದೇ ಇದ್ರು ಪರವಾಗಿಲ್ಲ, ನಾವಿದೀವಿ ರೈತರ ಹಿಂದೆ ಅಂತ ಹೇಳ್ತಾ, ರೈತ ದೇಶದ ಬೆನ್ನೆಲುಬು. ಆ ರೈತನಿಗೆ ನಾನು ಬೆನ್ನೆಲುಬಾಗಿರ್ತೀನಿ. ಸ್ವತಂತ್ರ ಭಾರತದ ಅತ್ಯಂತ ಹೆಚ್ಚು ಸರ್ವಾಧಿಕಾರಿ ಪ್ರಧಾನಮಂತ್ರಿ ಅಂತಕ್ಕಂಥ ಯಾರಿಗೂ ಎದುರದ ಯಾರಿಗೂ ಬೆದರದ ಪ್ರಧಾನಮಂತ್ರಿ ಅಂತೇಳಿ ಹಾಡಿ ಹೊಗಳಿಸ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯೇ ಮಂಡಿ ಊರಿ ರೈತ ಸಮುದಾಯದ ಮುಂದೆ ಕ್ಷಮೆ ಕೇಳಿರುವಾಗ ಮಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಡಿ ಕೆ ಶಿವಕುಮಾರ್, ನೀವು ಯಾವ ಲೆಕ್ಕ ಅಂತಕ್ಕಂಥದ್ದು ನಾನು ಇವತ್ತು ಕೇಳ್ತಾ ಇದ್ದೀನಿ. ನಮಗೆ ಇವತ್ತಿನ ದಿನ ಶತ್ರು ಇರೋದು ಯಾರು? ಶತ್ರು ಇರೋದು ಯಾವ ಜನಾಂಗದವರಲ್ಲ, ಶತ್ರು ಇರೋದು ಯಾವ ಸಮುದಾಯದವರಲ್ಲ. ಬಹಳ ಮುಖ್ಯವಾಗಿ ರೈತರ ಶತ್ರು ಈ ಬಂಡವಾಳಶಾಹಿ ವ್ಯವಸ್ಥೆ. ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ರೈತ ನಾಯಕರಾದಂಥ ಪ್ರಕಾಶನ್ ಅವರು ಈ ಸಂದರ್ಭದಲ್ಲಿ ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಯಾರು ಹೇಳಿ? ನಾವೆಲ್ಲ ನಾವು ಪ್ರಭುಗಳು. ಹಾಗಾಗಿ ಇವತ್ತು ಭೂತಾಯಿ ನಿಮಗೆ ಒಂದು ಅಗ್ನಿ ಪರೀಕ್ಷೆ ಕೊಟ್ಟಿದ್ದಾರೆ, ನನ್ನನ್ನು ಮಾರ್ಕತಾ ಇದ್ದಾರೆ. ನಾವುಗಳು ಉಳಿಸ್ಕೋಬೇಕೋ ಬೇಡವನ್ನೋದು ಅಗ್ನಿ ಪರೀಕ್ಷೆ. ನಾವು ಭೂತಾಯಿನ ಉಳಿಸ್ಕೋಬೇಕು, ಯಾವುದೇ ಹೋರಾಟಕ್ಕೆ ನಾವು ನಿಂತ್ಕೋಬೇಕು. ನಮ್ಮ ದುಡ್ಡು ಬರ ಡಿ ಕೆ ಶಿವಕುಮಾರ್, ನಮ್ಮ ದುಡ್ಡು ಬರ ಸಿದ್ದರಾಮಯ್ಯ, ನಮ್ಮ ದುಡ್ಡಲ್ಲಿ ತಿಂತಾ ಇರೋದು, ಬಟ್ಟೆ ಬಗೆಸ್ಕೊಳ್ಳೋದು, ಬಟ್ಟೆ ಇಕ್ಕತ್ತಾ ಇರೋದು ಎಲ್ಲ ಯಾರು ದುಡ್ಡು ಹೇಳಿ? ನಮ್ಮ ದುಡ್ಡಲ್ಲಿರೋರಿಗೆ ಎಷ್ಟು ಕೊಬ್ಬಿರ್ಬೇಕಾರೆ ದುಡ್ಡು ಕೊಟ್ಟಿರೋರಿಗೆ ಎಷ್ಟು ಕೊಬ್ಬಿರ್ಬೇಕು? 4 ಲಕ್ಷ ಕೋಟಿ ಕೊಟ್ಟಿರೋರು ನಾವು ಅವ್ರಿಗೆ ಎಲ್ಲೆಲ್ಲಿ ಏನೇನು ಬೇಕು ಮಾಡುವಂತ. ಅದು ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನಿಗೆ ಕಿತ್ಕೊಳ್ಳೋಕ್ಕಲ್ಲ. ಈ ಮಾತು ನಾವು ಎಲ್ಲಿವರೆಗೆ ಹೇಳ್ತೀವಿ? ನಾವು ಇಲ್ಲಿವರೆಗೂ ಇದುವರೆಗೂ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಹೂನಾರ ಹಾಕ್ತಾ ಇದೀವಿ. ಇದು ನಮ್ದು ತಪ್ಪು. ಸೇವೆ ಮಾಡೋದ್ರೆ ಹೂನಾರ ಹಾಕ್ಬೇಕಲ್ಲಿ ತಗೋಬೇಕು, ಪೊರಕೆ ಮತ್ತು ಪಾರ್ಕೋಲ್ಗಳನ್ನ. ನೀವು ಬಂದಾಗಲೆಲ್ಲ ಅವ್ರಿಗೆ ಹೂನಾರ ಯಾರು ಹೊಲದಲ್ಲಿ ಆಳುಗಳು ಕರೆದ್ಬಿಟ್ಟು ಆಳುಗಳಿಗೆ ನಾವು ಹೂನಾರ ಹಾಕಿವ? ಮತ್ತೆ ಅವ್ರು ಹೇಳಂತ ಕೆಲಸನೂ ನಮಗೆ ಗೊತ್ತಿರಬೇಕು, ಅವೆರಡು ನಮಗೆ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ನೀವು. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ಟಿಲ್ಲ, ಕೆಲಸ ಮಾಡು, ಬೇರೆ ಬೇರೆ ವ್ಯವಸ್ಥೆ ನೋಡು ಅಂತ ಕೊಟ್ಟಿರೋದು ಯಾವುದು ಅಧಿಕಾರ? ಯಾವುದು ಪ್ರಜಾಪ್ರಭುತ್ವ? ನೀವು ಎಂದಿಲ್ ಕಾಸು ಕೈ ಒಟ್ಟು ಇಷ್ಟು 1000 ಜನ ರೈತನ ಹಾಳು ಮಾಡಲ್ಲ. ನೀವು ತಟ್ಟೆಗೆ ಏನ್ ತಿಂತೀರಾ? ಎಂದಿಲ್ ಕಾಸು ತಿಂತೀರಾ? ಅನ್ನ ತಿಂತೀರಾ? ನೀವು ಏನ್ ತಿಂತಾರೆ ಇವರು? ಅನ್ನ ಗೊತ್ತಾಗಲ್ಲ. ರೈತರ ಜಮೀನು ಏನಾದ್ರೂ ಏನಾಯ್ತದೆ ಅಂತ ಗೊತ್ತಾಗಲ್ವಾ? ಇವರು ಜೀವನಗಳೇ ಎಂದಿಲ್ ಕಾಸು. ನಾವು ಬಕ್ಕಂಡು ಹೊಲ ಉಳವರು. ನಮ್ಮ ತಾಕತ್ತನ್ನ ನಾವು ತೋರಿಸ್ಬೇಕು. ಜೊತೆಗೆ ಬೆಂಗಳೂರವ್ರಿಗೂ ಹೇಳ್ಬೇಕು, ಎಲ್ಲರೂ ಬೆಂಗಳೂರು ಮಾಡ್ಕೊಂಡ್ರೆ ಬೆಂಗಳೂರು ಜನ ಅನ್ನ ಏನ್ ತಿಂತಾರೆ? MNC ಕಂಪನಿಗಳ ಟ್ಯಾಬ್ಲೆಟ್ ತಿಂತಾರ? ಅವ್ರಿಗೂ ನಾವು ಹೇಳ್ಬೇಕು, ನೀವು ಈ ಹೋರಾಟಕ್ಕೆ ನೀವು ಬರಬೇಕು. ನಾಳೆ MNC ಕಂಪನಿ 1 kg ಅಕ್ಕಿಗೆ 500 ರೂಪಾಯಿ ಹೇಳ್ತಾನೆ, ಕೊಡ್ಬೇಕಾಯ್ತು. ಆಗ ರೈತರ ಹತ್ರ ಚೌಕಾಸಿ ಮಾಡ್ತಾರಲ್ಲ, ಆ ಚೌಕಾಸಿ ಮಾಡೋಕ್ಕಾಗಲ್ಲ. ಆಗ ಬೆಂಗಳೂರವರು ಎಲ್ಲರೂ ಸಿಟಿಯವರು 1 kg ಅಕ್ಕಿಗೆ 500 ರೂಪಾಯಿ ಕೊಡೋದ್ರೆ ಕೊಡ್ಬೇಕಾಯ್ತೆ. ಏನು ತಿಂತಾರೆ ಅನ್ನ ನಾವು ಬೆಂಗಳೂರವರು?
ಹಾಗಾಗಿ ಗ್ರೇಟರ್ ಡಿ ಕೆ ಅಲ್ಲ, ಗ್ರೇಟರ್ ರೈತ. ನಾವು ಗ್ರೇಟರು, ಯಾರು ಅಲ್ಲ. ಇದುವರೆಗೆ ರೈತರನ್ನ ಕೆಣಕಿ ಉಳಿದ ಯಾವುದು ಸರ್ಕಾರಗಳಿಲ್ಲ. ಮೂರೇ ಮಾಡಿಯಿಂದ ನಾವು ಹೋಗ್ಬೇಕಲ್ಲ, ಇಲ್ಲಿಂದ ಉಫ್ ಅಂದ್ಬಿಟ್ರೆ ಕೆಳಗೆ ಬಿದ್ದೋಗ್ಬೇಕು ಅವರು. ಇಲ್ಲಿಂದ ನೀವು ಧಿಕ್ಕಾರಗಳ ಕೂರಿ ಬಿದ್ದೋಗ್ಬೇಕು ಕೆಳಕ್ಕೆ ಅವರು. ಆ ಶಕ್ತಿ ರೈತನಿಗಿದೆ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ರು ಎಲ್ಲರೂ. ಇವ್ರ ಜೀವನನೇ ದುಡ್ಡು ತಿನ್ನೋದು, ಕಳ್ಳರು ಇವರು. ಕೋಟಿ ಕೋಟಿ ಎಲ್ಲಿ ಮಾಡಿದ್ರು. ನಾವು 24 ಗಂಟೆ ಕೆಲಸ ಮಾಡೋರೇ ಶ್ರೀಮಂತರ ಯಾಕಾಯ್ತಾ ಇಲ್ಲ. ಇವ್ರು ಎಲ್ಲಿಂದ ಬಂದು ದುಡ್ಡು? ಡಿ ಕೆ ಶಿವಕುಮಾರ್ ಕಲ್ಲಂಗಡಿ ಬೆಳೆದ್ಬಿಟ್ಟು ಅಷ್ಟು ಎಲ್ಲಪ್ಪ ಕಲ್ಲಂಗಡಿ ಬೆಳೆದಷ್ಟು ದುಡ್ಡು ಬಂದದು? ಯಾಕೆ ರೈತರು ಶ್ರೀಮಂತರಾಗಲ್ಲ? ಅದೇ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಬೇಕಾ ರೈತಾಗಿ? ಇವ್ರ ಕಳ್ಳಾಟಗಳು ನಮಗೆ ಗೊತ್ತಿಲ್ವಾ? ನಿಮ್ಮ ಕಳ್ಳಾಟ ಎಲ್ಲ ನಮಗೆ ಗೊತ್ತು. ಆದರೆ ನಾವು ಹೊಲ ಉಳ್ಕೊಂಡು ದೇಶಕ್ಕೆ 140 ಕೋಟಿಗೆ ಜನಸಂಖ್ಯೆಗೆ ಅನ್ನ ಹಾಕ್ತಾ ಇದ್ದೀನಿ ನಾನು. ಆದರೆ ಮೀರಿ ಯಾವುದು ಬಂಡವಾಳ? ಇವತ್ತು ಕರ್ನಾಟಕದ IPSET ನಾವು ಹಾಕಿರೋ ಬಂಡವಾಳ 2 ರಿಂದ 3 ಲಕ್ಷ ಕೋಟಿ ಆಯ್ತದೆ ಬರೀ IPSETಗೆ. ಇವರ ಬಜೆಟ್ ಅರ್ಧ ಬಜೆಟ್ ನಮ್ಮ ಬರೀ IPSETಗೆ. ಇನ್ನು ಟ್ರ್ಯಾಕ್ಟ್ರಿಗಳು, ಎತ್ತುಗಳು, ಅದು ನೊಗಗಳು, ಅದಕ್ಕೆ ಹಗ್ಗ ಆಗ ಬಂಡವಾಳ ಲೆಕ್ಕಾಗ ಯಾವ ಆರ್ಥಿಕ ತಜ್ಞನೋ ರೈತರಾಗನ್ನ ಬಂಡವಾಳ ಅನ್ನಲ್ಲ. ಯಾವನ 4,000 ಕೋಟಿ ಕೊಟ್ಟ, 2,000 ಕೋಟಿ ಕೊಟ್ಟ, ಅವನು ರತ್ನ ಕಂಬಳಿ ಹಾಸ್ತಾರೆ. 140 ಕೋಟಿ ಜನ 3 ಹೊತ್ತು ನೆಮ್ಮದಿ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಕಾರಣ? ಅದಕ್ಕೆ ಯಾರು ಕಾರಣ? ಶಿವಕುಮಾರ್ ಅವರೇ. ಇದನ್ನ ನೀವು ತಿಳ್ಕೋಬೇಕು. ಯಾವುದು ಅಭಿವೃದ್ಧಿ, ಯಾವುದು ಏನಾಗಿದೆ? ಇವತ್ತು ಅಭಿವೃದ್ಧಿ ಮಾಡಿ ಮಾಡಿ ಏನಾಗಿದೆ? ಅಂತರ್ಜಲ ಹಾಳಾಗಿದೆ. 10 ಜನಕ್ಕೊಬ್ರು ಕ್ಯಾನ್ಸರ್ ಬರ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ. ಭೂಮಿಯ ಸಾವಯವ ಇಂಗಾಲ 0.1% ಬಂದ್ಬಿಟ್ಟಿದೆ. ನದಿಗಳೆಲ್ಲ ಹಾಳಾಗಿದೆ. ಕೆಲಸಗಳಿಲ್ಲ. ಯಾರು ಕೆಲಸ ಕೊಡ್ತಾರೆ? ಯಾವುದು ಅಭಿವೃದ್ಧಿ? ಸೇವೆ ಮಾಡೋರು ಸೇವೆ ಮಾಡಬೇಕು ಹೊರತು ಅಧಿಕಾರಿಗಳು, ರಾಜಕಾರಣಿಗಳು, ನಮ್ಮ ಸೇವಕರು ಅವ್ರದ್ದು ದಬ್ಬಾಳಿಕೆ ಮಾಡೋಕ್ಕಲ್ಲ. ಅವರು ಸಂಬಳ ಕೊಡಲ್ಲ ಅವ್ರಿಗೆಲ್ಲ. ಜಿಲ್ಲಾಧಿಕಾರಿ ಅಲ್ಲ, ಅಲ್ಲಿರೋ ನೌಕರರು ಜಿಲ್ಲಾಧಿಕಾರಿ. ನನಗೆಲ್ಲ, ನನಗೆ ಪಬ್ಲಿಕ್ ಸರ್ವೆಂಟು. ಒಬ್ರು SP ಅಂದ್ರೆ ಅಲ್ಲಿ ನೋಡ್ಕೊಳಕ್ಕೆ ಇರೋದು, ನನ್ನ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆಲ್ಲ ಅವ್ರು ಇರೋದು. ಬಂದು ಬೆಟ್ಟು ಮಡಗಬೇಕು ಅವರು 10 ಗಂಟೆಗೆ. ತಿಂಗಳ ಸಂಬಳ ತಗೋಬೇಕು ಅವರು. ನಾನು ಮಲಗಿದ್ರು ನನ್ನ ಯಾರು ಕೇಳೋರಿಲ್ಲ. ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಇವ್ರುಗಳಿಗೆ ಈ ಥರ ಆದಾಗ ನಾವು ಹೆಂಗಿರ್ಬೇಕು? ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ, ನಮ್ಮನ್ನ ಕೆಳಕಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಹಾಗಾಗಿ ಸಿದ್ದರಾಮಯ್ಯರು ಏನು ಇವತ್ತು ತಿಳ್ಕೋಬೇಕು, ಕರ್ನಾಟಕದ ರೈತರಿಂದನೇ ನೀವು ಗೆದ್ದಿರೋದು. ಇವತ್ತು ನಾವೆಲ್ಲ ಓಟ್ ಹಾಕಿ ಗೆದ್ರೆ ಮೋದಿ, ನಾಳೆ ಬೇಡ ಇಲ್ಲ, ಸರ್ಕಾರಗಳನ್ನೇ ಉಳಿಸ್ತೀವಿ. ಇನ್ನು 9,000 ಎಕರೆ ಯಾವ ಲೆಕ್ಕ? ನಮಗೆ 1 ಇಂಚು ಭೂಮಿನ ನಾವು ಕೊಡಲ್ಲ. ಏನ್ ಮಾಡ್ತಾರೆ? ಎಷ್ಟು ಜನ ಪೊಲೀಸ್ನವ್ರು ಇದ್ದಾರೋ? 10 ಜನಕ್ಕೆ ಒಬ್ಬ ಪೊಲೀಸ್ ಇರಬೇಕು. ಎಷ್ಟು ಜೈಲಿದಾವ? ಎಷ್ಟು ಜೈಲು ಕರ್ನಾಟಕದಲ್ಲಿ? ಎಷ್ಟು ಜನ ತುಂಬಿರು ಇವರು? ಎಷ್ಟು ಪೊಲೀಸ್ನವರು? ಎಷ್ಟು ಜೈಲು? ಜೈಲಲ್ಲೇ ಇರ್ಬೋದು. ಜೈಲಲ್ಲಿ ನೀವೆಲ್ಲ ಹೋಗಿಲ್ಲ, ನಾವು ಹೋಗಿ ಸುಮಾರು ಜೈಲ್ಗಳಿಗೆ ಹೋಗಿದ್ದೀರಿ. ಕನಿಷ್ಠ ಊಟ ಅಂತ ಕೊಡ್ತಾರೆ. ಆ ಊಟ ನೀವು ಶ್ರೀಮಂತರು ಮಾಡಲ್ಲ. ಕಳ್ಳನ್ಗೆ 15 kg ಅಕ್ಕಿ ಕೊಡ್ತಾರೆ, ನಮ್ಗೆ ಎಷ್ಟು ಕೊಟ್ಟರು? ಜೈಲೇನೋ ಬಿಡಿ, ದನ ಕರ ಎಲ್ಲ ಹೊಡ್ಕೊಳೋ. ಅದು ತಪ್ಪನೆಲ್ಲ ಗೋರ್ಲಿಯಲ್ಲಿರೋರು ಅಲ್ವಾ? ಜೈಲು ಹೆಚ್ಚುಗಡೆ ಊಟ ಕೊಡ್ತೀವಿ ನಾವು. ಯಾವುದೇ ಕಾರಣಕ್ಕೂ 1 ಇಂಚು ಸಿದ್ದರಾಮಯ್ಯ ನಾವು ಕೊಡಲ್ಲ. ಜೈಲು, ಪೊಲೀಸು, ಮಿಲಿಟ್ರಿ ನಮ್ನ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಿರೋರು ಕಮ್ಮಿ ಜನ ಇರ್ಬೋದು, ಏನು ನಾವು ಕಮ್ಮಿ. ಬ್ರಿಟಿಷರು ಬಂದಿದ್ರೆ ನಮ್ಮ ದೇಶಕ್ಕೆ 6 ಜನ ಅಷ್ಟೇ, ಇಡೀ ದೇಶ ಆಳ್ಬಿಟ್ರು. 30 ವರ್ಷದ ಹಿಂದೆ ಹೋದ್ರೆ ಯಾರು ಕರೆಂಟ್ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ, ಯಾರು ಡ್ಯಾಮ್ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ, ಯಾರು ರಸಗೊಬ್ಬರ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ. ಹೆಂಗ್ ಬೆಳಿಬೇಕು, ಹೆಂಗ್ ಮಾಡಬೇಕು ಅನ್ನೋದು ರೈತನಿಗೆ ಗೊತ್ತು. ನೀವು ಯಾರು ಇರ್ಲಾಗ ಜೀವನ ಮಾಡ್ತಾ ಇರ್ಲಿಲ್ವಾ? ಸಿದ್ದರಾಮಯ್ಯ ಇದ್ದಾಗ ಪ್ರಕೃತಿ ಒಂದಿಗೆ ಆಟ ಆಡೋರು. ನಿನ್ನಂತ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬೇಕಾದಷ್ಟು ನೋಡಿದೀವಿ. ಪ್ರಕೃತಿ ಒಂದಿಗೆ ಮಿಂಚು, ಸಿಡ್ಲು, ಗಾಳಿ, ಮಳೆಗೆ ಎದುರದೆ ವ್ಯವಸಾಯ ಮಾಡೋಲ್ವ ನಾವು? ಇವರೆಲ್ಲ ಯಾವ ಲೆಕ್ಕಲ್ಲ ನಮ್ಮ ಮುಂದೆ. ತಿಳ್ಕೊಳ್ಳಿ ನೀವು. ಇವತ್ತೆಲ್ಲ ನೀವು ಅವೆಲ್ಲ ಪ್ರಭುಗಳು, ನಾವೆಲ್ಲ ನಾಯಕರುಗಳು, ಎಲ್ಲರೂ ಲೀಡರ್ಗಳು. ಸಿದ್ದರಾಮಯ್ಯನೂ ನಮ್ಮವ್ರೆ. ಈಗ ಏನು ಅದೆಲ್ಲ ತಿಂದು ಆ ಎಂಜಲ್ ಕಾಸು ತಿಂದು ಆ ಮನಸ್ಥಿತಿ ಹಂಗಾಗ್ಬಿಟ್ಟದೆ. ಎಂಜಲ್ ಕಾಸು ತಿಂದವ್ರಿಗೆ ಆ ಕೆಟ್ಟ ಎಲ್ಲ ಡಿ ಕೆ ಶಿವಕುಮಾರ್, MB ಪಾಟೀಲು ಅವೆಲ್ಲರಿಗೂ ಆ ಎಂಜಲ್ ಕಾಸು ನೋಡಿ ನೀವು. ರಾಸಾಯನಿಕ ಕೃಷಿ ಬಂದ ಮೇಲೆ ಎಲ್ಲ ಕೆಟ್ಟದ್ದು. ಹಿಂದೆ ಸಾತ್ವಿಕ ಆಹಾರ ಇತ್ತು, ಎಲ್ಲರೂ ನಂಬ್ತಿದ್ವು. ಇವತ್ತು ನಾವು ಯಾರು ಆ ಕೆಮಿಕಲ್ ಅಂತ ಇದೀವಿ. ಮನಸ್ಸು ಕೆಮಿಕಲ್ ಆಗ್ಬಿಟ್ಟಿದೆ. ನಾವು ನಮ್ಮ ಅಪ್ಪ ಜಮೀನು ಮಾರ್ಬಿಟ್ಟು ಕೇಳಲ್ವ? ನಿಮ್ಮ ಮನೇಲಿ ನಿಮ್ಮ ಅಪ್ಪಾಜಿ ಮಾರ್ಬಿಟ್ಟು ಕೇಳಲ್ವ ನೀವು? ಅಪ್ಪನ್ನೇ ಕೇಳೋರು ನಾವು ಸರ್ಕಾರ ಬಿಡ್ಬಿಟ್ಟವ.
ಹೈಕೋರ್ಟಲ್ಲಿ ಹೋಗ್ಬೇಕಿತ್ತು ಸಿದ್ದರಾಮಯ್ಯ ತಾಕತ್ತಿದ್ದೇನೋ ತಾಕತ್ತು ನೀವು ನಮ್ ದುಡ್ಡು ಬರುತ್ತಾ ಇದೆ ಕಣ ಜೈಲಿಗೆ ಎಲ್ಲ ವಿಧಾನಸೌಧ ಕೇಳಬೇಕು. ಹೋರಾಟ ಮಾಡ್ತಾ ಇದ್ದೀರಿ. ಈ ಹೋರಾಟದ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಆಗ್ಲಿ ಯಾರಿಗೂ ಏನೋ ಅಭ್ಯಂತರ ಇಲ್ಲ. ಆದ್ರೆ ಈ ತರ ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಎಲ್ಲರಿಗೂ ಈಗ ವೆಹಿಕಲ್ಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡಿದ್ರೆ ಆಗಲ್ಲ. ನೋಡಿ, ಪೊಲೀಸ್ನವರು ನಮ್ಮ ಅಣ್ಣ ತಮ್ಮಿಂದ್ರೆ ಅವ್ರು ಏನು ಬೇರೆಯವರಲ್ಲ, ಹಾಗಾಗಿ ಅವ್ರು ವಿಧಿ ಇಲ್ಲ. ಹಾಗಾಗಿ ಫಸ್ಟ್ ನಾವು ಏನು ಇನ್ಸ್ಪೆಕ್ಟರ್ ಇದ್ರೆ ನೀವು ಫಸ್ಟ್ ಜನಗಳಿಗೆ ನೀರನ್ನ ವ್ಯವಸ್ಥೆ ಮಾಡಿ, ಫಸ್ಟ್ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ನೀವು ಇಲ್ಲಿಗೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಸರ್ಕಾರಗಳಿಗೆ. ಇನ್ನು ಅರೆಸ್ಟ್ ಮಾಡಿದ್ರು ಊಟ ಎಲ್ಲಿ ಕೊಟ್ಟರು ಇವರು. ನಾವು 140 ಕೋಟಿ ಅನ್ನ ಜನಸಂಖ್ಯೆ ಇದು ಅನ್ನ ಹಾಕ್ತೀವಿ. ಜೊತೆಗೆ ಇದು ಸಾಂಕೇತಿಕವಾದ ಪ್ರತಿಭಟನೆ. ಇನ್ಸ್ಪೆಕ್ಟರ್ ಪೊಲೀಸ್ನವರೇ ಎಲ್ಲದಕ್ಕೂ ಪೊಲೀಸು ರೈತರಿಗೆ ಬರೋದು. ಅವ್ರು ಆರಾಮಾಗಿ ಕೂತರ ಮೇಲಲ್ಲಿ ಪೊಲೀಸ್ನವ್ರು ಬಿಟ್ಬಿಡ್ತಾರೆ, ಅವ್ರು ಆರಾಮಾಗಿರ್ತಾರೆ. ನಾವು ಇವರು ಜಗ್ಗಾಟ, ಅಗ್ಗ ಜಗ್ಗಾಟ. ನಾವು ಪೊಲೀಸ್ನವ್ರನ್ನ ಬೈಯಲ್ಲ, ನಾವು ಕಲ್ಲು ಹೊಡೆಯಲ್ಲ, ನಾವು ಬೇರೆ ರೀತಿ ಬೈಯಲ್ಲ. ಸಂವಿಧಾನದ ನೀವು ಅಂತ ನಾವು ಜಗಳಾಡೋದು. ನಾವು ಇದು ಕಾನೂನು ಭಂಗ ಚಳುವಳಿ ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ಭಂಗ ಮಾಡ್ತಾ ಇದ್ದೀವಿ. ಸರ್ಕಾರ ಬದುಕಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಸಾರ್ವಜನಿಕ ತೆರವು ಮಾಡಿಕೊಡಿ. ಅರೆಸ್ಟ್ ಅನ್ನಪ್ಪ ನಾವು ಹೋಗ್ತೀವಿ, ನೀವೇನು ಮಾಡಬೇಡಿ. ಅರೆಸ್ಟ್ ಮಾಡಿದೀವಿ ನೀವು ಆದರೆ ನಾವು ಬರ್ತೀವಿ. ಇದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೈಸ್ ರೋಡ್ ಬರ್ತೀವಿ, ದನ ಕರ ಎಲ್ಲನೂ ಹೊಡ್ಕೊ ಬರ್ತೀವಿ, ಎಲ್ಲನೂ ಅರೆಸ್ಟ್ ಮಾಡಿ ನೀವು. ಅದ್ರ ತಪ್ಪನು ಗೋರಿ. ನಾವೇನಾದ್ರು ಪೊಲೀಸ್ನವ್ರು ತಂಡಕ್ಕೆ ಹೋಗಿದ್ವೋ, ಡಿ ಕೆ ಶಿವಕುಮಾರ್ ತಂಡಕ್ಕೆ ಹೋಗಿದ್ವೋ? ನಮ್ಮ ದಂಡಕ್ಕೆ ಇವ್ರು ಬಂದ್ಬಿಟ್ಟು ನಿಮ್ಮ ಭೂಮಿ ಕಿಕ್ಕದ ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ? ನಾವು ಹೋರಾಟ ಮಾಡೋದು ಬೇಡವಾ? ಆಯ್ತಪ್ಪ, ನೀವು ಸಂಬಳನೇ ಕೊಡ್ತೀವಿ. ಮಧ್ಯಾಹ್ನಕ್ಕೆ ಏನು ಊಟ ಮಾಡಿರಿ ನೀವು ರೈತರಿದ್ರೆ? ತಟ್ಟೆ ಮೇಲೆ ಹಣ ತಿಂದರೆ ಅನ್ನ ತಿಂದರೆ ಇವೆಲ್ಲವ ಏನ್ ತಿನ್ಬೇಕಪ್ಪ? ರೈತ ಸ್ನೇಹಿ ಪೊಲೀಸ್ ಆಗ್ಬೇಕು. ಬೇಕಾದ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ, ನೀವು ರೈತರ ಪರವಾಗಿರ್ಬೇಕು, ಅರೆಸ್ಟ್ ಮಾಡಿ ನಮ್ಮನ್ನ. ಸರ್ಕಾರಕ್ಕೆ ತಲುಪುತ್ತೆ ಇವತ್ತು, ಸುಮ್ಮನೆ ತಲುಪಲ್ಲ. ಅರೆಸ್ಟ್ ಮಾಡುವ ಬಿಡ್ತಾರೆ ಅಷ್ಟೇ. ಹಾಕಿ ಕೇಸ. ಇಂಥ ಕೇಸ ನಾವು 108 ನೋಡಿವಿ. ಜೈಲಲ್ಲಿ ಕೂಡ ಊಟನ ನಾವು ಮನೇಲಿ ಮಾಡಲ್ಲ, ಜೈಲೇ ಇರ್ತೀವಿ. ಭೂಮಿ ಕಿತ್ಕೊಂಡ್ರೆ ನಮ್ಗೇನು ಕೆಲಸ ಇತ್ತು? ನಾವು ಗುಲಾಮರಾಗಲ್ಲ. ಎಷ್ಟು ಜೈಲಿದಾವೆ, ಎಷ್ಟು ಪೊಲೀಸ್ನವ್ರಿದ್ದಾರು, ಎಷ್ಟು ರೈತರಿದ್ದಾವೆ, ಎಲ್ಲ ಅವರು ಊರಲ್ಲಿ ಕೂತ್ಕೊಂಡ್ರು. ಏನು ಸರ್ಕಾರ ಏನು ಮಾಡೋಕ್ಕಾಗ್ತದೆ? ಎಲ್ಲ ಅವ್ರ ಊರಲ್ಲೇ ಕೂತ್ಕೊಂಡ್ರೆ ಎಲ್ಗೂ ಬರೋದು ಬಿಡಿ. ನಿಮ್ಮ ಊರಲ್ಲಿ ನೀವು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಇಲ್ಲಿಗೆ ಡಿ.ಸಿನ ತಹಸೀಲ್ದಾರರು ಯಾರನ್ನ ಕರೆಸಿ, ಸರ್ಕಾರಿ ಪರವಾಗಿ ನಮ್ಮನ್ನ ಕರೆಸಿ. ಅದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯ ಹೋಗ್ಬೇಕು. ಇದು ಪೊಲೀಸರಿಗೂ ರೈತರಿಗೂ ನಡೆಯೋದ ಯುದ್ಧ ಅಲ್ಲ, ಜಗಳ ಅಲ್ಲ. ನಾವು ನಿಮ್ಮ ಕಂಡ್ರೆ ಗೌರವ ಇದೆ. ಎಲ್ಲರೂ ಭ್ರಷ್ಟರಲ್ಲ, ಎಲ್ಲರೂ ಕಳ್ಳರಲ್ಲ. ಎಷ್ಟೋ ಮಾನ್ ಪೊಲೀಸ್ ಆಫೀಸರ್ಗಳು ಹಿಂದ್ಗಡೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಅವ್ರ ಪರವಾಗಿ ರೈತ ಸಂಘ ನಿಲ್ಲಿಸ್ತಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ 1 ಇಂಚು ನಿಮ್ಮನ್ನ ಬಿಟ್ಕೊಂಡು 1 ಇಂಚು ತಗತೀವಿ ಅದು ಸುಳ್ಳು. ಯಾವುದೇ ನಮ್ಮ ತಾಯಿಗೆ, ಭೂತಾಯಿಗೆ ನೀವು ಕಣ್ಣು ಹಾಕಿದ್ದೀರಾ, ಸುಟ್ಟೋಗ್ತೀರ. ನೀವು ರೈತರ ಕಣ್ಣು ಹಾಕಿದ್ದೀರಾ. ಜಮೀನೇ ಕೊಡಲ್ಲ ಇವ್ರು. ಕಾಯ್ದೆ ತಕ್ಕಂಡು ನಮ್ಗೇನು? ಯಾರಿಗೋಸ್ಕರ ಕಾಯ್ದೆ? ಯಾರು ಅಪ್ಪನ ಮನೆ ಕೇಳ್ಕೊಂಡು ಕಾಯ್ದೆ ಮಾಡಿದೆಪ್ಪ ನೀನು? ನನ್ನ ಕೇಳ್ಕೊಂಡು ಕಾಯ್ದೆ ಮಾಡಿದೆ? ಓಟ್ ಹಾಕಾಗ ನಾ ಬೇಕು, ನನ್ನ ಪಂಚಾಯಿತಿ ಬೇಕು. ನನ್ನೆಲ್ಲ ಕರೆದು ನೀವು ಜಮೀನು ಕೊಟ್ಟರೆ ಇಷ್ಟು ದುಡ್ಡು ಕೊಡ್ತೀವಿ, ಅದಕ್ಕೆ ಇಷ್ಟು ಕೊಡ್ತೀವಿ, ಅದಕ್ಕೆ ಕಾನೂನು ಮಾಡಿದೆ ನನಗೆ ಹೋಗ್ಬಿಡ್ತೀವಿ. ಎಲ್ಲೋ ಕಾನೂನು ಮಾಡ್ಕೊಂಡ್ರೆ ನಾವು ಒಪ್ಪಲ್ಲ. ನೀವು ಕಾಯ್ದೆಗೆ ಬೆಂಕಿ ಹಾಕು, ಸುಟ್ಟಾಕಿದೀವಿ ಕಾಯ್ದೆಗಳನ್ನ. ನಾವೇನು ಅನ್ನೋದನ್ನ ತೋರಿಸ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಯಾರೇ ಅಧಿಕಾರಿಗಳು, ರಾಜಕಾರಣಿಗಳು ನಿಮ್ಮ ಜಮೀನಿಗೆ ಬಂದ್ರೆ ಕೈಗೆ ಏನ್ ತಗೊಂಡ್ರೆ ಹೇಳಿ? ಬಾರ್ಕೋಲು ಮತ್ತೆ ಪೊರ್ಕೆಗಳು ಯಾರು ಹೂನಾರ ಹಾಕ್ಬಾರ್ದು. ನೀವು ಪೊರ್ಕೆಗಳ ಮುಖಾಂತರ ಸ್ವಾಗತ, ಬಾರ್ಕೋಲ್ ಮುಖಾಂತರ ಸ್ವಾಗತವನ್ನ ಮಾಡ್ಬೇಕು ಅವ್ರಿಗೆ. ಅವ್ರ ಕಡೆ ಅವ್ರು ಎಷ್ಟು ಜನ ಇರಲಿ ನೋಡಿ. ಸತ್ಯ ನ್ಯಾಯ ಒಂದೇ. ಸತ್ಯನೇ ಗೆಲ್ಲದು, ನ್ಯಾಯನೇ ಗೆಲ್ಲದು. ನೀವು ಪೊಲೀಸ್ನವ್ರು ಕೇಳಿ ಹೋರಾಟ ಮಾಡಬೇಡಿ. ಇನ್ ಮುಂದೆ ಗೊತ್ತಿದ್ದೋ ಮಾಡಿದರಿ. ಕೋಳಿ ಕೇಳಿ ಮಸಾಲ ಅರ್ಧದಾಗ, ಯಾರನ್ನು ಕೇಳಿ ಪ್ರತಿಭಟನೆ 10 ನಿಮಿಷ ಅರ್ಧ ಗಂಟೆ ಕೊಡಕ್ಕೆ ಅವ್ರು ಯಾರು? ಪೊಲೀಸ್ನವರು ಯಾರು? ಡಿ.ಸಿ, ಯಾರು SP, ಯಾರು ಆಯುಕ್ತ? ಹೋರಾಟಗಳನ್ನ ಯಾರನ್ನು ಕೇಳಿ ಮಾಡಬೇಡಿ. ಇನ್ ಮುಂದಕ್ಕೆ ನನ್ನ ಜನ್ಮ ಸಿದ್ಧ ಹಕ್ಕು.
ಪೊಲೀಸ್ನವರು ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಮುಖ್ಯಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಪ್ರಧಾನಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಯಾರಿಗೆ ಪರ್ಮಿಷನ್ ಕೊಡಕ್ಕೆ ಅವರು? ನಾನು ಪ್ರಭು ಸುಪ್ರೀಂ, ನಾವುಗಳು ಸುಪ್ರೀಮು. ಪೊಲೀಸ್ನವರು ಇಲ್ಲಿ ಗಲಾಟೆ ಮಾಡೋ ರಕ್ಷಣೆ ಬರ್ಬೇಕು. ಅವರು ಕಳ್ಳನಿಗೆ ಕೇಸ್ ಹಾಕ್ಬೇಕು. ಎಷ್ಟು ಜನ ಕಳ್ಳರಿದ್ರು ವಿಧಾನಸೌಧದಲ್ಲಿ? ಒಬ್ಬರಿಗೂ ಕೇಸ್ ಹಾಕಲ್ಲ ಅವರು. ನಮ್ಮ ಮೇಲೆ ಬರ್ತಾರೆ ಕೇಸ್ ಹಾಕಿ ಕೇಸ ಏನಂತ ಹಾಕಿರಿ ಕೇಸ? ನೀವು ನಿಮ್ಮ ಮೇಲೆ ನಮಗೆ ಕೊಡಕ್ ಬರಲ್ಲ. ಪೊಲೀಸ್ನವ್ರ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್. ಅವ್ರಿಗೆ ಕೊಂಬಿದಾವ. ಅವರು ನಮ್ಮಂತ ಮನುಷ್ಯರಿಗೆ, DC ನಮ್ಮಂದ್ರ ಮನುಷ್ಯರಿಗೆ ಅವರು ತಪ್ಪು ಮಾಡಿದಾಗ ಒಂದಷ್ಟು ಹೋರಾಟ ಮಾಡ್ಬೇಕಾಯ್ತು. ನಾವು ಮೊನ್ನೆ ನಾವು ಚಾಮರಾಜನಗರದಲ್ಲಿ ಫಾರೆಸ್ಟ್ RFO 8 ಹೊಡಿತಾರೆ ಒಬ್ಬನ ರೈತನಿಗೆ, ನಾವು FIR ಮಾಡಿಸ್ತೀವಿ. ಅಲ್ಲಿ ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ. ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ, ಶ್ರಮಜೀವಿಗೆ ಬೇಕೇ ಬೇಕು. ಆಲ್ಮೋಸ್ಟ್ 90% ಜನ 1 ಎಕರೆ 1.5 ಎಕರೆ 2 ಎಕರೆ ಜನಗಳು ಸರ್. ನಾವು ಇವತ್ತು ದುಡ್ಡು ಇಸ್ಕೊಂಡ್ರೆ ಜಮೀನಿಲ್ಲ, ಜಮೀನು ಇಸ್ಕೊಂಡ್ರೆ ದುಡ್ಡಿಲ್ಲ. ಸೊ ಇಲ್ಲಿನ ರೈತರ ಪರವಾಗಿ ಸಪೋರ್ಟ್ ಮಾಡೋದಕ್ಕೆ ನಾನಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾದವರು ಬಂದಿರೋ ಕಾರಣ ಅವತಾರ್ ಶಿವನವ್ರದ್ದು ಯೂಟ್ಯೂಬ್ ಚಾನೆಲ್ ಅಂಡ್ ಇನ್ಸ್ಟಾಗ್ರಾಮ್ ID ಐತೆ. ಅವ್ರದ್ದು ಯೂಟ್ಯೂಬ್ ಚಾನೆಲ್ ಶೇರ್ ಮಾಡಿ. ನಮ್ಮ ಬೆಂಬಲ ಯಾವತ್ತೂ ಇಲ್ಲಿನ ರೈತರಿಗೆ ಇದ್ದೇ ಇರುತ್ತೆ. ಅವರ ಭೂಮಿ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮ ಈ ಸಪೋರ್ಟು ನಮ್ಮ ಮೇಲೆ, ಇಲ್ಲಿನ ರೈತರ ಮೇಲೆ ಇರಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್. ಓಕೆ, ಬಾಯ್ ಅವರೇ.